ನಮಸ್ಕಾರ ಬರ್ರಿ ಇವತ್ತು ಉತ್ತರ ಕರ್ನಾಟಕ ಅಡುಗೆ ಮನೆಗೆ ಕೋಡುಬಳೆ ಹೆಂಗೆ ಮಾಡೋದು ಅಂತೇಳಿ ನೋಡೋಣಂತ. ರುಚಿಯಾದ ಗರಿ ಗರಿಯಾದ ಕೋಡುಬಳೆ ಮಾಡೋಣಂತ ಇವತ್ತು. ಬರೀ ಗರಿಯಾಗಿ ಬಿಸಿ ಬಿಸಿಯಾಗಿ ತಿನ್ನೋಣಂತ. ಒಂದು ಸಲ ನಿಮ್ಮ ಮನೆಯೊಳಗೆ ಮಾಡಿ ನೋಡ್ರಿ, ಭಾಳ ರುಚಿ ಇರ್ತೈತಿ. 1 ಕಪ್ ಮೈದಾ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು ಒಂದು ಪ್ಲೇಟ್ನಾಗ ಹಾಕೋರಿ. ಫಸ್ಟ್ ಒಂದು ಸಲ ನೀವು ಮಾಡಿರಿ, ಸೇಮ್ ಹೋಟೆಲ್ನಾಗ ಹೆಂಗೆ ಮಾಡ್ತಾರೆ ಹಂಗೆ ಮಾಡಿದ್ರಿ. ನಮ್ಮ ಅಜ್ಜಿ ಹೇಳಿದ ರೆಸಿಪಿ ರೀ ಇದು. ಒಂದು ಸ್ವಲ್ಪ ಸೋಡಾ ಪುಡಿ ಹಾಕೋರಿ, ನಿಮ್ಗೆ ರುಚಿಗೆ ತಕ್ಕಷ್ಟು. ಭಾಳ ಚಲೋ ಹಾಕಾವು ಹಂಗಂತೇಳಿ ಭಾಳ ಹಾಕೊಳಕ್ಕೆ ಹೋಗ್ಬಿಡ್ರಿ, ಚಲೋ ಆಗಂಗಿಲ್ಲ. ಮತ್ತು ಸ್ವಲ್ಪ ಹಾಕೋಬೇಕು. ಮತ್ತು ಒಂದು ಸ್ವಲ್ಪ 2-3 ಸ್ಪೂನ್ ಬಿಸಿ ಎಣ್ಣೆ ಹಾಕೋರಿ. ಅದಕ್ಕೆ ಕರ್ಯಾಕ ಅಂಥೇಳಿ ಏನು ಇಟ್ಟಿರ್ತೇವೆ ನಾವು ಅದರಿಂದ ಸ್ವಲ್ಪ ಕುರುಮ್ ಅಂಥೇಳಿ ಟೇಸ್ಟ್ ಬರ್ತೈತಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ನಿಮ್ಮ ಟೇಸ್ಟ್ ಪ್ರಕಾರ. ಆಮ್ಯಾಗ ನೀವು ಎಷ್ಟು ಮಾಡತ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ. ಆಮ್ಯಾಗ ಒಂದು ಸ್ವಲ್ಪ ಮಸಾಲ ಖಾರದ ಪುಡಿ ಹಾಕೋರಿ. ಈ ಮಸಾಲ ಖಾರದ ಪುಡಿದ ರೆಸಿಪಿ ನಿಮ್ಗೆ ಒಂದು ಸತ ನಾನು ಹೇಳ್ಕೊಡ್ತೀನಿ. ಆಮ್ಯಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಅರ್ಶಿಣದ ಪುಡಿ ಹಾಕೋರಿ. ಆಮ್ಯಾಗೆ ಜೀರಿಗೆ ಹಾಕೋರಿ. ಜೀರಿಗೆ ಹಾಕೊಳ್ಳೋದ್ರಿಂದ ಟೇಸ್ಟ್ ಸೂಪರ್ ಬರ್ತೈತಿ ಆ್ಯಂಡ್ ಫ್ಯಾಂಟಾಸ್ಟಿಕ್ ಆ್ಯಂಡ್ ಫ್ಯಾಬ್ಯುಲಸ್ ಆಗಿ ಬರ್ತೈತಿ. ಇದನ್ನು ಚಲೋತ್ನಾಗ ಒಂದು ಸ್ವಲ್ಪ ನಾದ್ಕೋಬೇಕು. ಇದಕ್ಕೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣಂತ. ಇದು ಸ್ವಲ್ಪ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ಚಲೋತ್ನಾಗ ನಾದ್ಬೇಕ್ರಿ. ಇದನ್ನು ಚಲೋತ್ನಾಗ ಹೆಂಗೆ ಅಂತಂದ್ರೆ ಸ್ವಲ್ಪ ಚಪಾತಿ ಹಿಟ್ಟಿನ ಹದ ಬರ್ಬೇಕಿದು. ಅಲ್ಲಿ ಮಟ್ಟ ಇದನ್ನು ಸ್ವಲ್ಪ ಚಲೋತ್ನಾಗ ನಾದ್ಕೋಬೇಕು. ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳಿ ಕನ್ಸಿಸ್ಟೆನ್ಸಿ. ಅಂದ್ರೆ ನಿಮ್ಗೆ ನಾದೋ ಮುಂದೆ ನಿಮ್ಗೆ ಗೊತ್ತಾಗತ್ತಲ್ಲ ಹೆಂಗೆ ಹಾಕೊಳ್ಳೋದು. ಈಗ ನೋಡಿರಿ, ಈಗ ನಾದ್ಕೊಂಡು ನಾವು ಚಲೋತ್ನಾಗ ಈಗ ಇದನ್ನು ಕೋಡುಬಳೆ ಮಾಡೋಣ ಬರ್ರಿ. ಇದನ್ನು ರೌಂಡ್ ಶೇಪ್ನಾಗ ಒಂದು ಕೋಡುಬಳೆ ಮಾಡ್ಬೇಕನ್ನ ನೋಡಿರಿ ಎಷ್ಟು ಚಂದ ಕಾಣತ್ತಿದ್ವಿ. ಈಗ ಒಂದು ಮಾಡಿದ್ವಿ, ಇನ್ನೊಂದು ಮಾಡೋಣಂತ. ಈಗ ಇಷ್ಟು ತೊಗೊಂಡು ಕೋಡುಬಳೆಗೆ ಅದು ಬರ್ರಿ ಈಗ ಇವನ್ನ ಕರಿಯೋಣ ಅಂತ. ಚಲೋತ್ನಾಗ ಬಾಳ್ಗಿ ಒಳಗೆ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಬಿಸಿದಿರಲಿ. ಸ್ವಲ್ಪ ಸಣ್ಣ ಉರಿ ಒಳಗೆ ಕರಿಬೇಕ್ರಿ ಇವನ್ನ. ಅಂದ್ರೆ ಚಲೋತ್ನಂಗೆ ಒಳಗೆಲ್ಲ ಕರಿತಾವೆ, ಟೇಸ್ಟ್ ಬರ್ತೈತಿ. ಅಂದ್ರೆ ಚಲೋ ಅನಿಸ್ತದೆ. ಗರಿಯಾದ ಬಿಸಿದ ಕೋಡುಬಳೆಗೆ ರೆಡಿ ಆದು. ಬರ್ರಿ ಈಗ ನಮ್ಮ ಅಜ್ಜಿಗೆ ಟೇಸ್ಟ್ ಮಾಡಕ್ಕೆ ಕೊಡೋಣಂತ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ.